ನಗರ್ ಅಣ್ಣ ಏನೋ ಕಣ್ಣು ಕಾಣ್ತೈತೆ ಎಲ್ಲೋ ಯಪ್ಪ ದೇವ್ರೆ. KSRTC ಏನಯ್ಯ ಕ್ಯಾಂಟ್ರಣಿ ಅವ ಇಷ್ಟೊಂದು ನಿಧಾನ ಓಡಿಸಿದ್ಯಾ? ಇಷ್ಟು ದಿವಸ ನಾವು ನಿಧಾನ ಓಡಿಸಿದ್ವಿ, ನೀವು ದಬಾಯಿಸ್ತಿದ್ರಿ. ಇವತ್ತು ನಾವು ದಬಾಯಿಸ್ತಿದ್ವಿ, ನೀವು ನಿಧಾನ ಓಡಿಸ್ತಿದ್ದೆ. ಘಾಟ್ ಹತ್ತ ಗಾಡಿ ಅಪ್ಸೈಡ್ ಆಗೈತೆ ಹಿಂಗೆ ಅಂತ. ಸೈಡಿಗೆ 3ನೇ ಗೇರಲ್ಲಿ ಎಲ್ಲಪ್ಪರ ಘಾಟ್ ಇಳಿಸ್ತಿದ್ನಲ್ಲ, ಇವತ್ತು ನೋಡಿ 6ನೇ ಗೇರಲ್ಲಿ ಘಾಟ್ ಇಳಿಸ್ತಾ ಇದ್ದೀನಿ. ಎರಡು ಜೊತೆ ಸೇರ್ಕೊಂತೀರಾ, ಹೋಗಲ್ಲ. ಹೊಡೆದ್ರೆ 2 ಗಾಡಿ ಓವರ್ಟೇಕ್ ಮಾಡ್ಬೇಕು ನಾನು, 1 ಗಾಡಿ ಓವರ್ಟೇಕ್ ಮಾಡೋಕ್ಕಾಗಲ್ಲ. ಆದರೂ ಕಷ್ಟ ಸಿಕ್ಕಾಬಟ್ಟೆ. ಅಂದರೆ ಏನಿಲ್ಲ, ಕೆಲವೊಬ್ರಿಗೆ ಲಾಂಗಲ್ಲ ಅಹಮದಾಬಾದಲ್ಲೇ ಓಡಿಸ್ತಾರೆ, ಅವ್ರಲ್ಲಿಗೆಲ್ಲ ಕಷ್ಟ ಇಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಅದು ಹೆಂಗಾಗುತ್ತೆ ಇದ್ದೀನಿ. ಇಲ್ಲೊಂದು ಕಾರ್ ಹೋಗ್ತಿದೆ ಸ್ವಿಫ್ಟು. ಯಾರೋ ನಮ್ಮ ಸಬ್ಸ್ಕ್ರೈಬರ್ ಇರಬೇಕು, ನಾವು 3-4 ಜನಕ್ಕೆ ಹೋಗಿದ್ರು. ಅಣ್ಣ ಹೇಗಿದ್ರು? ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ರಾಯಚೂರು ಕರ್ನಾಟಕ ಬಾರ್ಡ್ರ್. ರಾತ್ರಿ ಟಯರ್ ಪಂಚರ್ ಆಗಲಿಲ್ಲ ಅಂದರೆ ಎಲ್ಲೋ ಹೋಗ್ಬಿಡೋ ಗಾಡಿ. ಇಷ್ಟೊತ್ತಿಗೆ ಬಳ್ಳಾರಿ ಎಲ್ಲ ಪಾಸಾಗಿ ಹೋಗ್ಬಿಡ್ತಿದ್ದೆ. ನೋಡಿ, ಇದೇ ರೋಡು, ಹೊಸ ರೋಡ್ ಮಾಡ್ತಾ ಇರೋದು, ಬ್ರಿಡ್ಜು. ಅವತ್ತು ಈ ಕಡೆಯಿಂದ ಬರ್ಬೇಕಾದ್ರೆ ನೈಟಲ್ಲಿ ಬಂದು ಇವಾಗ ಡೇಯಲ್ಲಿ ಬರ್ತಾಯಿದ್ದೀನಿ. ಈ ಬ್ರಿಡ್ಜ್ ನೋಡಿ ಯಾವ ಥರ ಮಾಡ್ತಾರೆ, ಸ್ಟೀಲ್ ಬ್ರಿಡ್ಜ್. ಇದು ಹಳೆ ಬ್ರಿಡ್ಜು, ಅದು ಸ್ಟೀಲ್ ಬ್ರಿಡ್ಜು. ನೀರು ಎಲ್ಲ ಏನು ಕಾಣ್ತಿರಲ್ಲ ಅವತ್ತು ನೈಟಲ್ಲಿ ಬರ್ಬೇಕಾರೆ. ಎಲ್ಲಿ ಬರ್ತೀಯ ಅಣ್ಣ? ಒಟ್ಟ ಹಿಂಗಾಸೆ ಹೆಂಗೆ ಬರ್ತಾ ಇರೋದೇನ? ನೋಡಿ, 2 ಗಾಡಿ ಶೂರ ಪಾಸ್ ಆಗುತ್ತೆ. ಸ್ವಲ್ಪ MR ಟಚ್ ಆಗುತ್ತೆ. ಸ್ಟೀಲ್ ಬ್ರಿಡ್ಜ್ ಇದು ಇನ್ನೂ 3 ವರ್ಷ ಬೇಕು ರೆಡಿ ಆಗೋಕ್ಕೆ. ಅದು ಕೆಳಗಡೆ ಫೌಂಡೇಶನ್ ನೋಡ್ರಿ ಏನಂದು ಏನಿಲ್ಲ. ಒಳ್ಳೆ ಇದಕ್ಕೆ ಕರೆಂಟ್ ಕಂಬ ಕೊಟ್ಟಾನೆ ಫೌಂಡೇಶನು. ಅದು ಎಷ್ಟು ತಡಿತೈತೋ ಏನೋ ಗೊತ್ತಿಲ್ಲ. ಅದು ಯಾವ ರೇಂಜಲ್ಲಿ ಮಾಡ್ತಾವನೋ ಏನೋ ಗೊತ್ತಿಲ್ಲ. ಬ್ರಿಡ್ಜು ದೂರ ಹೆಚ್ಚು ಕಮ್ಮಿ 100 ಮೀಟ್ರಿಗೆ ದೂರ ಲೆಂತಲ್ಲಿ ಇಕ್ಕವನೆ. ಏನೋ ಅವ್ರ ಇಂಜಿನಿಯರ್ಗಳ ಟೆಕ್ನಿಕ್ಕು, ಅವ್ರ ಮೈಂಡಿಂಗು ಹಂಗೆ. ಪಂಚರ್ ಆಗಿ 2 ಸಲ ಅಲ್ಲೇ ಪಂಚರ್ ಆಗಿಬಿಟ್ಟು ಹಿಂಸೆ ಆಗಿ ನಮಗೆ ಆ ಲಾರಿಯವರೆಲ್ಲ ಆರಾಮಾಗಿ ಪಾಸ್ ಮಾಡ್ಕೊಂಡೋದಿಲ್ಲ. ಕ್ಯಾಂಟ್ರವ್ನಿಗೆ ಪಾಸ್ ಮಾಡೋಕ್ಕಾಗಲಿಲ್ಲ, ನಾನು ಸ್ಲೋ ಮಾಡ್ಕೊಂಡಿದ್ದೀನಿ. ಏನು ಹೇಳ್ತೀಯ? 2 ಸಲ ಪಂಚರ್ ಆಗಲಿಲ್ಲ ಅಂದರೆ ಹೆಚ್ಚು ಕಮ್ಮಿ 2-2.5 ಅವರ್ ಟೈಮ್ ವೇಸ್ಟ್ ಮಾಡ್ಬಿಟ್ಟ ಪಂಚರ್ ಅಂಗಡಿ ಅವನು. ಹಂಗಾಗಿ ಲೇಟಾಗಿ ಮುಂದೆ ಬಂದೆ. ನಿದ್ದೆ ಎಳೀತು ಸಿಕ್ಕಾಬಿಟ್ಟೆ. 2-2.5 ಅವರ್ ಸುಮ್ಮನೆ ಕೂತ್ಬಿಟ್ನಾ, ನಿದ್ದೆ ಎಳೆದ್ಬಿಡ್ತು. ಅಲ್ಲಿಂದ ಒಂದು 30 ಕಿಲೋಮೀಟ್ರ್ ಬಂದೆ ಅಷ್ಟೇ. ಒಳ್ಳೆ ಡಾಬಾ ನೋಡಿದೆ, ಡಾಬಾ ಹೊಡಿಕೆ ಹಾಕ್ಬಿಟ್ಟು ಮಲಿಕೊಂಬಿಟ್ಟೆ. ಇಲ್ಲಿಂದ ಈ ಕಡೆ ಕರ್ನಾಟಕ. ಈಗ 7:15 ಎದ್ದು ಬರ್ತಾ ಇದು ನೋಡಪ್ಪ, ಎಲ್ಲ ಎಡವಟ್ಟು. ಈಗ ರಾತ್ರಿ ಒಂದು ಪಂಚರ್ ಆಗಲಿಲ್ಲ ಅಂದಿದ್ರೆ ಅದೊಂದು 2.5 ಅವರು. ಮತ್ತು ಬೆಳಕು ಕರಿಯೋಷ್ಟೊತ್ತಿಗೆ ನಿದ್ದೆಗೆಟ್ಟು ಗಾಡಿ ಹೊಡೆದ್ಬಿಡ್ತಿದೆ. ನೈಟಲ್ಲಿ ಬೇಗ ಪಾಸ್ ಆಗ್ಬಿಡೋದು ಗಾಡಿ. ಹೆಂಗೆ ಬತ್ತಿತ್ತು ಗೊತ್ತಾ ಗಾಡಿ? ಒಳ್ಳೆ ಕಾರ್ ಬಂದಂಗೆ ನೈಟಲ್ಲಿ. ಅಯ್ಯೋ ಯಾಕೆ ಕೇಳ್ತೀಯ, ಅಷ್ಟು ಇಂಟ್ರೆಸ್ಟಲ್ಲಿ ಗಾಡಿ ಬರ್ತಿತ್ತು. ಯಾವಾಗ ಪಂಚರ್ ಆಗೋಯ್ತಾ ಗಾಡಿ ಮೂಡೇ ಹೋಗ್ಬಿಡ್ತು. ತಿರ್ಗಾ ಎಲ್ಲ ಮಲಿಕೊಂಡು ಈಗ ನೋಡಿ ಬಿಸಿಲಲ್ಲಿ, ಇಡೀ ಬಿಸಿಲಲ್ಲಿ ಬೆಳಗಿಂದ ಸಂಜೆವರೆಗೂ ಓಡಿಸ್ಬೇಕು. ತಿರ್ಗಾ ಸಂಜೆಯಿಂದ ಬೆಳಗ್ಗೆವರೆಗೂ ಓಡಿಸ್ಲೇಬೇಕೀಗ. ಮಧ್ಯಾಹ್ನ ಟೈಮಲ್ಲಿ ಒಂದು 2-3 ಅವರ್ ಎಷ್ಟು ತಗೊಂಬಿಟ್ಟ ಅಂದರೆ ಬೆಳಗಾನ ಓಡಿಸ್ಬೇಕು. ನಾಳೆ ಬೆಳಗಾನ ಓಡಿಸಿದ್ರೆ ಪಾಯಿಂಟ್ ರೀಚ್ ಆಗ್ತೀವಿ. ದೇಶ ಮೇರೆ ಶಕ್ತಿ ನಗರ್. ವೆಲ್ಕಮ್ ಟು ರಾಯಚೂರು ಶಕ್ತಿ ನಗರ್. ಅಣ್ಣ ಏನೋ ಕಣ್ಣು ಕಾಣ್ತೈತೆ ಎಲ್ಲೋ ಯಪ್ಪ ದೇವ್ರೆ. KSRTC ಬಸ್ನವ್ರಿಗಂತೂ ಹೇಳಂಗಿಲ್ಲ ಬಿಡೋಂಗಿಲ್ಲ. ನಮಗಂತೂ ತಲೆ ಕೆಟ್ಟೋಗ್ಬಿಡ್ತೈತೆ. ಬಾರ್ಡರ್ ಪೊಲೀಸ್ ಚೆಕಿಂಗ್ ಅಲ್ಲೋಡಲ್ಲಿ
ಅಲ್ಲಿಗಿಂತ ಅವ್ನು ನೋಡು ಎಲ್ಲಿ ಬರ್ತಾನೆ ಗಾಡಿ ನೋಡಿದ್ರೆ. ಏನೇನು ನೋಡಲ್ಲ. ಇಲ್ಲಿವರೆಗೂ ಓಡಿಸ್ಕೊಂಬಂದಿದ್ದು ಬೇಜಾರಾಗಲ್ಲ. ಈಗ ಇಲ್ಲಿಂದ ನಮ್ಮ ರಾಯಚೂರು ಸಿಟಿ ಪಾಸ್ ಆಗ್ಬೇಕಲ್ಲ, ದೊಡ್ಡ ಹಿಂಸೆ ಅಂದರೆ ದೊಡ್ಡ ಹಿಂಸೆ. ಬೈಪಾಸ್ ಸಿಗೋವರೆಗೂ ಅಷ್ಟು ಹಿಂಸೆ, ಬರೇ ಹಂಸು. ಬ್ರೇಕ್ ಹೊಡೆದು ಸಾಕು ಮಾಡಿಬಿಡ್ತೈತೆ. ಅಷ್ಟು ಹಂಸ ಹಾಕಿಟ್ಟಿದ್ದಾರೆ. ಅದು ಏನಕ್ಕೆ ಇಷ್ಟೊಂದು ಹಂಸ ಹಾಕಿಟ್ಟವ್ರೆ ಗೊತ್ತಿಲ್ಲ. ಹೆಜ್ಜೆಗೂ ನೋಡಿ 2 ಗೇರ್ ಚೇಂಜ್ ಮಾಡಿಲ್ಲ, ಅಲ್ಲೇ ಇನ್ನೊಂದು ಹಂಸ ಬಂತು ನೋಡಿದ್ರ. 2 ಗೇರ್ ಚೇಂಜ್ ಮಾಡಲಿಲ್ಲ. ಇಲ್ಲಿಂದ ಮತ್ತೆ 2 ಗೇರ್ ಚೇಂಜ್ ಮಾಡಲ್ಲ. ಅಲ್ಲಿ 2 ವೀಲರ್ ನಿಂದ ನೋಡಿ ಹಂಸ ಹತ್ರ ನೋಡಿದ್ರ. ಅದೇನು ಹಂಸ ಹಾಕಿಟ್ಟವನು, ಅದೇನು ಕಥೆನೋ. ನಮ್ಮ ಇಲ್ಲಿ ಮತ್ತು ಸಿರುಗುಪ್ಪಲ್ಲಿ 2 ಸಾಕಾಗ್ಬಿಡ್ತವೆ ಅವರೇ ಹಂಸ ಸೇರಿಸಿ. ಗೇರ್ ಚೇಂಜ್ ಮಾಡಿ ಸಾಕಾಗ್ಬಿಡ್ತವೆ. ಹೋಗೋಣ ಮುಂದೆ ಎಲ್ಲರೂ ನಿಲ್ಲಿಸಿ ಟೀ ಕುಡ್ಕೊಂಡು ನಾಷ್ಟ ಮಾಡ್ಕೊಂಡು ಎಲ್ಲಿ ನೀರು ಬರುತ್ತೋ ಫಸ್ಟ್ ಸ್ನಾನ ಮಾಡಬೇಕು. ₹13,600 ಡೀಸೆಲ್ ಹಿಡಿಸೈತೆ ನಮ್ಮ ಗಾಡಿ. ಡೀಸೆಲ್ ಎಲ್ಲ ಟೋಟಲ್ 13,600. ಮೈಲೇಜ್ ನೋಡಿ ಎಷ್ಟು ಬಂದಿದೆ ಅಂತ. 3 ಕಿಲೋಮೀಟ್ರು 432 3 ಕಿಲೋಮೀಟ್ರು. ಇಲ್ಲೇ ಫುಲ್ ಮಾಡಿಸಿ ಇಲ್ಲಿಂದ ಶಾದ್ನಗರಲ್ಲೆಲ್ಲ ಖಾಲಿ ಮಾಡಿ ಹೈದ್ರಾಬಾದ್ ಹೋಗಿ ಲೋಡ್ ಮಾಡ್ಕೊಂಡು ಇಲ್ಲಿ ಬರೋಷ್ಟೊತ್ತಿಗೆ 431 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಮೈಲೇಜ್ ಬಂದಿದೆ. 0 ಮಾಡಿಬಿಡೋಣ. 0. ಈಗ ಅಲ್ಲಿಂದ ಲೋಡ್ ಮಾಡ್ಕೊಂಡು ಬಂದಲ್ಲ ಹೈದ್ರಾಬಾದಿಂದ 205 ಕಿಲೋಮೀಟ್ರ್ 3 ಮೈಲೇಜು. ಸ್ವಲ್ಪ ಪರವಾಗಿಲ್ಲ. ಇಲ್ಲಿಂದ ಈ ಕಡೆ ಸ್ವಲ್ಪ ಡೀಸೆಲ್ ಕೊಡೋದು ಬಿಡ್ತೈತೆ. ಇರಲಿ ಸದ್ಯಕ್ಕೆ ಗಿಫ್ಟು ನೋಡಿ. ಈ ಕಡೆಯಿಂದ ಹೋಗ್ಬೇಕಾರೆ ಏನು ಕೊಟ್ಟಿಲ್ಲ, ಆ ಕಡೆಯಿಂದ ಬರ್ತಾ ಬೆಡ್ಶೀಟ್ ಕೊಟ್ಟವನೆ. ಬೆಡ್ಶೀಟ್ ಈ ಬಂಕಲ್ಲಿ ಬಂದಾಗ ಯಾವತ್ತೂ ಗಿಫ್ಟ್ ಇದ್ದೇ ಇರ್ತದೆ. ನಮ್ಮ ಇದ್ರ ಬಂಕಲ್ಲಿ ಅಕ್ಕಿ ಕೊಡ್ತಾರೆ, ಇಲ್ಲಿ ಬೆಡ್ಶೀಟ್ ಕೊಡ್ತಾರೆ. ಬೆಡ್ಶೀಟ್ ಟವಲ್ಲು. ಇರಲಿ ಸದ್ಯಕ್ಕೆ ಇವಾಗ ಹೋಗೋಣ. ಮುಂದೆ ಎಲ್ಲ ನಿಲ್ಲಿಸಿ ನಾಷ್ಟ ಗಿಷ್ಟ ಮಾಡ್ಕೊಂಡು ಅನಕ್ಕೆ ಹೋಯ್ತಾ ಇರೋದು. ಟೈಮು 5 ಗಂಟೆ ಆಗಿದೆ. ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ಕೊಪ್ಪಳ ಎಲ್ಲ ಬಿಟ್ಟು ಗದಗು ಇನ್ನೂ ಹೆಚ್ಚು ಕಮ್ಮಿ ಒಂದು 35ರಿಂದ 40 ಕಿಲೋಮೀಟ್ರ್ ಇದೆ. ಕೊಪ್ಪಳ ಬಂಕಲ್ಲಿ ಬಂದು ನಿಲ್ಲಿಸಿ ಸ್ನಾನ ಮಾಡ್ಕೊಂಡು ತುಂಬ ಗಲೀಜಾಗ್ಬಿಡ್ದು. ಅಲ್ಲಿ ನೀರೆಲ್ಲೂ ಸಿಗದೇನೆ ಕೊಪ್ಪಳ ಬಂಕಲ್ಲಿ ನಿಲ್ಲಿಸಿ ಸ್ನಾನ ಮಾಡ್ಕೊಂಡು ಹೊರಟಿದ್ದೀನಿ ಇವಾಗ. ಟೈಮ್ ಇಲ್ಲೇ 5 ಗಂಟೆ ಆಗೇ ಹೋಯ್ತು. ಇನ್ನೂ ಹೆಚ್ಚು ಕಮ್ಮಿ ಒಂದು 100 ಅಥವಾ 400 ಇನ್ನೂ 480 500 ಕಿಲೋಮೀಟ್ರ್ ಓಡಿಸ್ಬೇಕಪ್ಪ. ಬೆಳಗಾನ ಓಡಿಸ್ಬೇಕಿನ್ನು. ಯಪ್ಪ ದೇವ್ರೆ. ಹೋಗೋಣ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ನೋಡ್ಕೊಂಡು ಹೋಯ್ತಾರು. ಒಟ್ಟಿನಲ್ಲಿ ಬೆಳಗಾನ ಓಡಿಸ್ಬೇಕು. ಏನು ಮಾಡೋಕ್ಕಾಗಲ್ಲ. ಲೋಡ್ ತುಂಬಿದ್ಮೇಲೆ ಹೋಗ್ಬೇಕು. ನಾಳೆ ಅದು ಅಲ್ಲದೆ ನಾಳೆ ಶನಿವಾರ ಖಾಲಿ ಮಾಡಲೇಬೇಕು. ಇಲ್ಲಾಂದರೆ ನಾಳೆ ಭಾನುವಾರ ರಜಾ, ಫ್ಯಾಕ್ಟ್ರಿ ಖಾಲಿ ಆಗೋಲ್ಲ. ಇನ್ನು ಸೋಮವಾರಕ್ಕೆ ಖಾಲಿ ಆಗೋದು. ಎಲ್ಲ 2 ದಿನ ಆಲ್ಟ್ ಆಗಿಬಿಡ್ತವೆ. ಹಂಗಾಗಿ ಆದಷ್ಟು ಇವತ್ತು ನೈಟ್ ಪೂರ್ತಿ ಹೊಡಿಬೇಕು ಗಾಡಿನ. ಎಷ್ಟಾಗುತ್ತೆ ಅಷ್ಟು. ಇಲ್ಲಾಂದರೆ ಪಂಚರ್ ಆಗಲಿಲ್ಲ ಅಂದರೆ ಎಲ್ಲೋ ಆಗ್ಬಿಡೋದು, ಏನೋ ವ್ಯವಹಾರ ಆಗ್ಬಿಡೋದು, ಎಲ್ಲ ಎಡವಟ್ಟು ಆಗ್ಬಿಡೋದು ಅಷ್ಟೇ. ಯಲ್ಲಾಪುರ ಘಾಟ್ ಇಳಿಸ್ತಾ ಇದ್ದೀನಿ. ಟೈಮು 9 ಗಂಟೆ. ಇನ್ನು ಎಷ್ಟಪ್ಪ ಓಡಿಸೋದು. ರಾತ್ರಿಯಿಂದ ಓಡಿಸಿ ಸಾಕಾಗೈತೆ. ಇನ್ನೂ ಹೆಚ್ಚು ಕಮ್ಮಿ ನಾನು 210 ಇದೊಂದು 60 ಇನ್ನೂ 270 ಕಿಲೋಮೀಟ್ರ್ ಹತ್ರ ಓಡಿಸ್ಬೇಕು. ಆಹಾ ನೋಡಿ ಇಷ್ಟು ದಿವಸ ಫಸ್ಟ್ಗೆ 3ನೇ ಗೇರಲ್ಲಿ ಯಲ್ಲಾಪುರ ಘಾಟ್ ಇಳಿಸ್ತಿದ್ನಲ್ಲ, ಇವತ್ತು ನೋಡಿ 6ನೇ ಗೇರಲ್ಲಿ ಘಾಟ್ ಇಳಿಸ್ತಾ ಇದ್ದೀನಿ. ಯಾಕಂದರೆ ಲೋಡು ಹಂಗೈತೆ ಇವತ್ತು ನಮ್ಮದು. ಟರ್ನಿಂಗ್ ಇದೆ ರೀ, ದೋಸೆ ಮಾಡಲ್ಲ. ಸ್ಟೇರಿಂಗ್ ನೋಡಿದ್ರ 6ನೇ ಗೇರ್ ಇಳಿಸ್ತಾ ಇರೋದು. ನೋಡಿ ಹೆಂಗೆ ಹೋಗ್ತಿದೆ ಯಲ್ಲಾಪುರ ಘಾಟಲ್ಲಿ.
ಲೋಡ್ ಸಿಕ್ಕಾಪಟ್ಟೆ ಕಮ್ಮಿ ಇರೋದ್ರಿಂದ ಆರಾಮಾಗಿ ಇಳಿಸ್ಕೊಂಡು ಹೋಗ್ಬೋದು. 6-5ರಲ್ಲಿ ಆರಾಮಾಗಿ ಇಳಿಸ್ಕೊಂಡು ಹೋಗ್ಬೋದು. ಲೋಡ್ ಜಾಸ್ತಿ ಇದ್ದಾಗ ಹೆಂಗೆ ಲೋಡ್ ಜಾಸ್ತಿ ಆಗುತ್ತೋ ಹಂಗೆ ಗೇರ್ ಕಮ್ಮಿ ಮಾಡ್ಕೋಬೇಕು ನೀವು. ಸೆಕೆಂಡ್ ಗೇರು, ಫಸ್ಟ್ ಗೇರು, ಥರ್ಡ್ ಗೇರು ಅಲ್ಲ. ಆರಾಮಾಗಿ ನೋಡಿ, ಬ್ರೇಕ್ ಮೇಲೆ ಕಾಲೇ ಅಪ್ಲೈ ಮಾಡ್ತಾಯಿಲ್ಲ, ಹಂಗೆ ಹೋಗ್ತಾಯಿತ್ತು 6ನೇ ಗೇರಲ್ಲಿ. ಟರ್ನಿಂಗ್ಗಳಲ್ಲಿ ಅಪ್ಲೈ ಕೇಳ್ತೈತೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ, ಆರಾಮಾಗಿ ಹೋಗ್ಬಿಡ್ತೈತೆ. ಹೋಗೋಣ, ಘಾಟ್ ಇಳಿಸ್ಬೇಕಾದ್ರೆ ಮೊಬೈಲ್ ಜಾಸ್ತಿ ಇಟ್ಕೊಳ್ಳೋದು ಬೇಡ. ಕೆಳಗಡೆ ನಮ್ಮ ಅಕ್ಬರು, ನಮ್ಮ ನವೀನಣ್ಣಲ್ಲ ಅವರೇ, ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಹಂಗೆ ಹೋಗ್ತಾ ಇರೋಣ. ನೋಡಿ ಸ್ನೇಹಿತರೆ, ಘಾಟ್ ಹತ್ತ ಗಾಡಿ ಅಪ್ಸೈಡ್ ಆಗೈತೆ ಹಿಂಗೆ ಅಂತ ಸೈಡಿಗೆ ಬಿಟ್ಟು. ಯಲ್ಲಾಪುರ ಘಾಟಲ್ಲಿ ಯಾವತ್ತಾರ ಒಂದು ಗಾಡಿ ಇದ್ದೇ ಇರೋದು. ವಾರದಲ್ಲಿ 1 ಗಾಡಿ 2 ಗಾಡಿ ಅಂತೂ ಆಕ್ಸಿಡೆಂಟ್ ಆಗ್ತಾನೇ ಇರ್ತವೆ, ಅಷ್ಟು ಆಕ್ಸಿಡೆಂಟ್ ಆಗ್ತಿರ್ತವೆ. ಆದರೆ ಜೀವ ಹೋಗೋದು ಭಾಳ ಕಡಿಮೆ. ಇಲ್ಲಿ ಗಾಡಿಗಳು ಆಕ್ಸಿಡೆಂಟ್ ಆಗೋದು ಜಾಸ್ತಿ, ಜೀವನ ಹೋಗ್ತವೆ ಕೆಲವೊಬ್ರು, ಅಂದರೆ ಜಾಸ್ತಿ ಇಲ್ಲ. ಗಾಡಿ ಮಾತ್ರ ಆಗ್ತಾನೇ ಇರ್ತವೆ, ಒಂದಿನ ಬಿಟ್ಟು ಒಂದಿನ, 2 ದಿನ, ಇಲ್ಲ ವಾರದಲ್ಲಿ 1-2 ಅಂತೂ ಆಗ್ತಾ ಇರ್ತವೆ. ಅರ್ಧ ಘಾಟ್ ಇಳಿಸ್ಕೊ ಬಂದ್ಬಿಟ್ಟೆ ನಾನು. ಹಣೆಯ ಏನಯ್ಯ ಕ್ಯಾಂಟ್ರಣ್ಯ, ಇಷ್ಟೊಂದು ನಿಧಾನ ಓಡಿಸಿದ್ಯಾ? ಇಷ್ಟು ದಿವಸ ನಾವು ನಿಧಾನ ಓಡಿಸಿದ್ವಿ, ನೀವು ದಬಾಯಿಸ್ತಿದ್ರಿ. ಇವತ್ತು ನಾವು ದಬಾಯಿಸ್ತಿದ್ವಿ, ನೀವು ನಿಧಾನ ಓಡಿಸ್ತಿದ್ದೀರಾ. ಹೆಂಗಿದೆ ನೋಡಿ ಕಾಲ ಎಲ್ಲ ಒಂದೇ ಥರ ಇರಲ್ಲ ಅಂತಾರಲ್ಲ, ಹಿಂಗೆ. ಎಲ್ಲ ಟರ್ನಿಂಗ್ ಬರ್ತೈತೆ. ಟರ್ನಿಂಗ್ ಇಲ್ಲಾಂದರೆ ಓವರ್ಟೇಕ್ ಮಾಡ್ಬಿಡ್ಬೋದು ಇವನ್ನ. ಸಿಕ್ಕಾಬಟ್ಟೆ ಟರ್ನಿಂಗ್ ಇದೆ. ಯಾವತ್ತೇ ಆಗಲಿ ದುಡುಕಿ ಟರ್ನಿಂಗಲ್ಲಿ ಓವರ್ಟೇಕ್ ಮಾಡೋದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ನಾನು 5ನೇ ಗೇರ್ 6ನೇ ಗೇರಲ್ಲಿ ಇಳಿಸ್ತಾ ಇದ್ದೀನಿ ಅಂತೇಳಿ ನೀವು 5ನೇ ಗೇರ್ 6ನೇ ಗೇರ್ ಟ್ರೈ ಹೋಗೋಕ್ಕೆ ಹೋಗ್ಬೇಡ್ರಿ, ನಿಧಾನಕ್ಕೆ ಹೋಗ್ರಿ. ಯಾಕಂದರೆ ನಾನು ರೆಗ್ಯುಲರಾಗಿ ಘಾಟ್ ಓಡಿಸೋದ್ರಿಂದ ಎಲ್ಲೆಲ್ಲಿ ಯಾವ್ಯಾವ ಟರ್ನಿಂಗ್ ಬರುತ್ತೆ, ಎಲ್ಲಿ ಜಾಸ್ತಿ ಡೌನ್ ಐತೆ, ಎಲ್ಲಿ ಮೀಡಿಯಮ್ ಡೌನ್ ಐತೆ ಎಲ್ಲ ಗೊತ್ತಿರೋದ್ರಿಂದ ನಾನು ಹಂಗೆ ಇಳಿಸ್ತೀನಿ. ನೀವು ಆ ಥರ ಎಲ್ಲ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಆ ಥರ ಎಲ್ಲ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡ್ರಿ, ನಿಧಾನಕ್ಕೆ ಬರ್ರಿ. ಒಂದು ಕ್ಯಾಂಟ್ರ್ ಓವರ್ಟೇಕ್ ಮಾಡಿದ್ವಿ. ಈಗ ಕಂಟೈನರ್ ಆಪೋಸಿಟ್ ಗಾಡಿ ಬರ್ತಾ ಇದೆ, ಆಪೋಸಿಟ್ ಗಾಡಿ ಬರ್ತಾ ಇದೆ, ಆಪೋಸಿಟ್ ಗಾಡಿ ಬರ್ತಾ ಇದೆ. ಗಣೇಶ್ ಟ್ರಾವೆಲ್ಸ್ ಬಸ್ಸು ರಿಪೇರಿ ಆಗೈತೆ. ಅಣಿಯ ಓರಕ್ಕೆ ಬಿಡ್ರು. ಓವರ್ಟೇಕ್ ಮಾಡೋಣ ಅನ್ಕೊಂಡೆ, ಅಷ್ಟೊತ್ತಿಗೆ ಆಪೋಸಿಟ್ ಗಾಡಿ ಬಂದ್ಬಿಡ್ತು. ಫೋನಿಗೆ ಕೊಡೋಣ, ಫೋನಿಗೆ ಕೇಳೋದು ಬೇಡ. ನಮ್ಮ ಓನರ್ದು 12 ವೀಲು ಗೋವಾ ಹೋಗ್ತಾ ಇರೋದು, ಟೈಲ್ಸ್ ತುಂಬ್ಕೊಂಡು. ನಾನು ಒಂದ್ಸಲಿ ತುಂಬ್ಕೊಂಡು ಬಂದಿದ್ನಲ್ಲ, ಅದೇ ಟೈಲ್ಸು 2 ಜೊತೆಲೇ ತುಂಬ್ಕೊಂಡು ಹೋಗಿದ್ವಿ ಅವತ್ತು. ಇವತ್ತು ಆ ಗಾಡಿ ತುಂಬ್ಕೊಂಡು ಹೋಗ್ತಿದ್ದೆ, ನಾನಿರಲಿಲ್ಲ ಅಂತೇಳಿ. ಇದ್ರ ಜೊತೆ ಇನ್ನೊಂದು 14 ವೀಲ್ ಲೋಡ್ ಮಾಡ್ಕೊಂಡು ಹೋಗ್ತಿದ್ದೆ. ನಮ್ಮ ನವೀನಣ್ಣಂದು ಮುಂದೆ ಹೋಗ್ತಾ ಇದ್ದಾರೆ ಅವರು. ವೀಲ್ ಮುಂದೆ ಹೋಗ್ತಾ ಇದ್ದೆ. ಒಟ್ಟು ಅದು 2 ಗಾಡಿ ಒಟ್ಟಿಗೆ ಹೋಗ್ಬೇಕು, 2 ಲೋಡು, 2 ಗಾಡಿ ಲೋಡ್ ಮಾಡೋದವ್ರು. ಸಿಕ್ಕಾಪಟ್ಟೆ ಗಾಡಿಗಳು, ಓವರ್ಟೇಕ್ ಮಾಡೋಕ್ಕೆ ಆಗ್ತಿಲ್ಲ ಇವತ್ತು. ನೋಡಿ ಇವೆಲ್ಲ ಮುಂದೆ ಹೊಸಿ ಗಾಡಿ ಇಲ್ಲ, ಗ್ಲಾಸ್ ಅಂತೂ ಏನು ಕಾಣ್ತಿಲ್ಲ. ಅಂದರೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆಪೋಸಿಟ್ ಗಾಡಿ ಬಂದಾಗ ಒಂದು ಸ್ವಲ್ಪ ಚೆನ್ನಾಗಿ ಕಾಣಲ್ಲ. ಮೊಬೈಲಲ್ಲಿ ಮಾತ್ರ ನಮಗೆ ಚೆನ್ನಾಗಿ ಕಾಣ್ತೈತೆ. ಈಗ ನಿಲ್ಸ್ಕೊಂಡು ತೊಳ್ಕೊಂಡು ಟೈಮ್ ಇಲ್ಲ, ಇನ್ನೂ 250 ಕಿಲೋಮೀಟ್ರ್ ಹೋಗ್ಬೇಕು. ಈಗಾಗಲೇ ಟೈಮು 10 ಗಂಟೆ ಆಯ್ತಾ ಬಂತು, 10 ಕಾಲು. ಹೋಗ್ರು ಯಾಕ್ರು ಹಿಂಗೇ ಹಿಂಸೆ ಕೊಡ್ತೀರಾ ಹೈವೇಲ್ಲೂ?
ಎರಡು ಜೊತೆ ಸೇರ್ಕೊಂತೀರ ಹೋಗಲ್ಲ. ಹೊಡೆದ್ರೆ 2 ಗಾಡಿ ಓವರ್ಟೇಕ್ ಮಾಡ್ಬೇಕು ನಾನು, 1 ಗಾಡಿ ಓವರ್ಟೇಕ್ ಮಾಡೋಕ್ಕಾಗಲ್ಲ. ನೋಡಿ ಈ ಗಾಡಿ ನಮ್ಮ ನವೀನಣ್ಣಂದು 2ನೇ ಗಾಡಿ ಟೈಲ್ಸ್ ನೋಡ್ದ. ಈ ಗಾಡಿ ಪಾರ್ವತಿ 2ನೇ ಗಾಡಿ ನಮ್ಮ ಓನರ್ 12 ವೀಲ್. ಇದು ಒಂದು 2 ಜೊತೆಲಿ ಲೋಡಾಗಿ ಜೊತೆಲಿ ಹೋಗ್ತಾ ಇರೋದು. ಉಡುಪಿ ಬಿಟ್ಟು ಕಟ್ಟಪಾಡಿ ಬರೋಷ್ಟೊತ್ತಿಗೆ ಬೆಳಕು ಅರ್ಧೇ ಹೋಯ್ತು. ಎಲ್ಲರಿಗೂ ಶುಭೋದಯ. ಅದು ಈ ವನವಾಸ ಬೇಡಪ್ಪ. ಏನೇ ಇದ್ರು ನಮ್ಮ ಗೋವಾ ಲೈನೇ ಬೆಸ್ಟ್ ಅನ್ಕತೈತೆ. ಯಾಕಂದರೆ 300-350 ಕಿಲೋಮೀಟ್ರು ನೈಟ್ ಓಡಿಸ್ಬಿಟ್ಟು ಮಲಿಕ 2 ದಿನಕ್ಕೆ ಹೋದ್ರೆ ಕೇಳಲ್ಲ. ಇಲ್ಲಿ 1000 ಕಿಲೋಮೀಟ್ರ್ ಜರ್ನಿ. ಮೊನ್ನೆ ನೈಟು 10 ಗಂಟೆಗೆ ಶೆಲ್ಪ್ ಹೊಡೆದಿದ್ದು, ನಿನ್ನೆ ನೈಟ್ 10, ಇವಾಗ ಹಿಂಗಾಗ್ಬಿಡ್ತಾವೆ ನೋಡು ಸಡನ್ನಾಗಿ. ಬ್ಯಾರಿಗೇಟ್ಗಳು ಹೇಳ್ದೆ ಕೇಳ್ದೆ ಎಲ್ಲಿ ಬೇಕು ಅಲ್ಲೇ ಹಾಕ್ಬಿಟ್ಬಿಟ್ರೆ ಹಿಂಗಾಗ್ಬಿಡ್ತಾವೆ ಸಮಸ್ಯೆಗಳು. ಈ ಫ್ಲಾಗ್ ದೊಡ್ಡ ಸಮಸ್ಯೆ ಮಾಡ್ತೈತೆ. ಅದನ್ನು ತೆಗೆದು ಆ ಕಡೆ ಕಟ್ಟೋಣ ಇವತ್ತು ಅದೇ ಕೆಲಸ. ಅಲ್ಲಿ ಹೋಗ್ಬಿಟ್ಟು ಅದನ್ನು ಬಿಚ್ಚಿ ಆ ರಾಡ್ ಐತಲ್ಲ ಮಿರರ್ ರಾಡು, ಆ ರಾಡಿಗೆ ಕಟ್ಬಿಡೋಣ. ಅವಾಗ ನಮಗೆ ಫ್ಲಾಗ್ ಅಡ್ಡ ಬರೋಲ್ಲ. ಫ್ಲಾಗ್ ಅಡ್ಡ ಬರ್ಬಾರ್ದಂದ್ರೆ ಇಷ್ಟು ಝೂಮ್ ಮಾಡ್ಕೋಬೇಕು. ನೋಡಿದ್ರೆ 1000 ಕಿಲೋಮೀಟ್ರ್ ಓಡಿಸ್ಲೇಬೇಕು ಅಂತ ಬಂದಾಗ ಮೈಕೈ ನೋವು ಎಲ್ಲ ಬಂದ್ಬಿಡ್ತವೆ. ಮುರುಡೇಶ್ವರ ಬರೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಸುಸ್ತಾಗೋಗ್ಬಿಡ್ತು. ಆಗ್ತಿಲ್ಲ ನಿದ್ದೆ. 3 ಗಂಟೆ 3 ಕಾಲೇನೋ ಆಗಿತ್ತು. ಮಲಿಕಂಡೆ 4:15 ಅಲಾರಾಮ್ ಇಟ್ಟು ಮಲಗಿದ್ದೆ. 4:15 ಎದ್ದು ಅಲ್ಲಿಂದ ಬರ್ತಾಯಿದ್ದೀನಿ. ಇಲ್ಲಿ ಕಟ್ಪಾಡಿ ಪಾಸ್ ಆಗೋಷ್ಟೊತ್ತಿಗೆ ಬೆಳಕು ಅರ್ಧೇ ಹೋಯ್ತು. ಆದರೂ ಕಷ್ಟ ಸಿಕ್ಕಾಬಟ್ಟೆ. ಅಂದರೆ ಏನಿಲ್ಲ, ಕೆಲವೊಬ್ರಿಗೆ ಲಾಂಗಲ್ಲ ಅಹಮದಾಬಾದಲ್ಲೇ ಓಡಿಸ್ತಾರೆ, ಅವ್ರಿಗೆಲ್ಲ ಕಷ್ಟ ಇಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಅದು ಹೆಂಗಾಗುತ್ತಂದರೆ ಅವರು 12 ಗಂಟೆ ರಾತ್ರಿ ಇಲ್ಲ ನೈಟ್ ಓಡಿಸಿ ಹಗಲೆಲ್ಲ ರೆಸ್ಟ್ ತಗೊಂಡೆಲ್ಲ ಮಾಡ್ತಾರೆ. ಆದರೆ ನಂದು ಹಂಗೆ ಆಗ್ತಿಲ್ವಲ್ಲ. ಮೊನ್ನೆ ರಾತ್ರಿ 10 ಗಂಟೆ ಬಿಟ್ಟೆ 12:15 ಬಂದು ಟೈರ್ ಪಂಚರ್ ಆಯಿತು. ಅಲ್ಲಿಂದ ಆ ಪಂಚರ್ ಹಾಕೋಷ್ಟೊತ್ತಿಗೆ ಹೆಚ್ಚು ಕಮ್ಮಿ 2:45-3 ಗಂಟೆ, 3 ಅವರ್ ಟೈಮ್ ವೇಸ್ಟ್ ಆಯಿತು. 3 ಗಂಟೆ ಬಿಟ್ಟೆ ಅಲ್ಲಿಂದ ಮತ್ಕಲ್ ಬರೋಷ್ಟೊತ್ತಿಗೆ 4:15 ಆಗಿತ್ತು. 4:15 ನಿದ್ದೆ ಎಳೀತಾ ಇತ್ತು ಸಿಕ್ಕಾಬಟ್ಟೆ. ಅಲ್ಲಿ ಕೂತು 3 ಅವರ್ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದಲ್ಲ, ನಿದ್ದೆ ಎಳೀತಾ ಇತ್ತು. 4:15 ಮಲಿಕೊಂಡು 7:15 ಎದ್ದೆ. ಅಲ್ಲಿಗೆ 5:30, 6:30, 7:30 3 ಅವರ್ ಮಲಗಿದ್ದೆ. ಆ 7:15 ಎದ್ದು ಶೆಲ್ಪ್ ಹೊಡೆದವನು ಗಾಡಿನ ಮಧ್ಯಾಹ್ನ ಎಷ್ಟು 3 ಗಂಟೆಗೆ 2:15 ಕೊಪ್ಪಳ ಬಂದೆ. ಕೊಪ್ಪಳ ಬಂದು ನಿಲ್ಲಿಸಿ ಊಟ ಮಾಡಿ ಅಲ್ಲೇ ಸ್ನಾನ ಗೀನೆಲ್ಲ ಮಾಡ್ಕೊಂಡು ತಿರ್ಗಾ ಶೆಲ್ಪ್ ಹೊಡೆದವನು ಬರ್ತಾನೇ ಇದ್ದೀನಿ. ಎಷ್ಟು ಅಂತ ಓಡಿಸ್ತಾನೇ ಇರಬೇಕು. ಆಮೇಲೆ ಇನ್ನೊಂದು ಈ BS4 ಗಾಡಿಗಳ ಥರ ಟಾಟಾ ಗಾಡಿ ಥರ ಅಲ್ಲ ಇದು. ಎಕ್ಸ್ಲೇಟರ್ ಮೇಲೆ ಕಾಲು ಇಕ್ಬಿಟ್ರೆ ಹೊಯ್ ಅಂತ ಹೋಯ್ತಾ ಇರುತ್ತೆ. ಇದು ಹಂಗಲ್ಲ. ಇದು ಎಕ್ಸ್ಲೇಟರ್ ಲೈಟಾಗಿ ತುಳಿಬೇಕು, ಫುಲ್ಲಾಗಿ ಭಾರ ಬಿಡೋಂಗಿಲ್ಲ. ಲೈಟಾಗಿ ತುಳಿದ್ರೆ ಕಾಲು ಜಾಸ್ತಿ ಪ್ರೆಸರ್ ಕೊಡೋಂಗಿಲ್ಲ, ಕಾಲು ನೋವು ಬಂದು ಹೋಗ್ಬಿಡ್ತವೆ. 1000 ಕಿಲೋಮೀಟ್ರ್ ರೆಸ್ಟ್ ಇಲ್ದೇ ಹಿಂಗೆ ಓಡಿಸ್ತಾ ಇದ್ರೆ ಕಾಲು ನೋವು ಬಂದುಬಿಡ್ತವೆ. ನೀವು ಟಾಟಾ ಗಾಡಿಗಳು BS4 ಅಂದರೆ ಎಕ್ಸ್ಲೇಟರ್ ಮೇಲೆ ಫುಲ್ಲಾಗಿ ಭಾರ ಬಿಟ್ಬಿಟ್ರೆ ಕಾಲು ನೋವು ಬರೋಲ್ಲ, ಏನೂ ಬರೋಲ್ಲ. ಗಾಡಿ ಹೋಯ್ತಾರೋ ಹೊಯ್ ಅಂದ್ಕೊಂಡು. ಇದು ಹಂಗಲ್ವಲ್ಲಪ್ಪ, ಒಂದೇ ಬೆರಳೆ ಲೈಟಲ್ಲಿ ಹೂವು ತುಳಿದಂಗೆ ತುಳಿಬೇಕಿತ್ತು. ಎಕ್ಸ್ಲೇಟ್ರು ಫುಲ್ಲಾಗಿ ತುಳಿದ್ಬಿಟ್ರೆ ಏನಿಲ್ಲ, ಮುಸ್ರೆ ಆಗ್ಬಿಡ್ತವೆ ಡೀಸೆಲು. ಆ ಸಮಸ್ಯೆ ಹಂಗೂ ಹಿಂಗೂ ದಬಾಯಿಸಿ ಹೊಡ್ಕೊಂಡು ತಿರ್ಗಾ ಬಂದು ಮುರುಡೇಶ್ವರ ಹತ್ರ ಬಂದು ಅವಾಗ 1 ಅವರ್ ಮಲಿಕೊಂಡು 1 ಅವರ್ ಮಲಗಿದ್ದೀನಿ. 4:15 ಅಲಾರಾಮ್ ಹೊಡ್ಕಂತು ಎಚ್ಚರ ಆಯಿತು. ಎದ್ದು ಟೀ ಕುಡಿಯೋಣ ಅಂತ ನಡ್ಕೊಂಡು ಹೋಗ್ತಿದ್ದೀನಿ. ಕೈ ಕಾಲೆಲ್ಲ ನೋವು, ನಡ್ಕೊಂಡು ನಡೆಯೋಕ್ಕೂ ಆಗ್ತಿಲ್ಲ. ಎಕ್ಸ್ಲೇಟರ್ ತುಳಿದು ಗೇರ್ ಚೇಂಜ್ ಮಾಡಿ ನಡೆಯೋಕ್ಕಾಗ್ತಿಲ್ಲ, ಅಷ್ಟು ನೋವು ಆಗ್ಬಿಡ್ತು. ಯಪ್ಪ. ಇನ್ನೊಂದು ರೆಗ್ಯುಲರಾಗಿ ಲಾಂಗೇ ಓಡಿಸ್ತಾ ಇದ್ದಾರೆ ಅಭ್ಯಾಸ ಇರ್ತವೆ. ನಾವು ಲಾಂಗ್ ಓಡಿಸೋದು ಕಡಿಮೆ.
ಎಲ್ಲೂ ಹೋದ್ರೂ 300 ಕಿಲೋಮೀಟ್ರ್ 500 ಕಿಲೋಮೀಟ್ರ್ ಲಾಸ್ಟು. ನಾನು ಒಂದೊಂದ್ಸಲಿ 300 ಕಿಲೋಮೀಟ್ರ್ 2 ದಿನಕ್ಕೆ ಹೋಗಿಸ್ತೀವಿ ನಾವು. 500 ಕಿಲೋಮೀಟ್ರೆಲ್ಲ ಒಂದೊಂದ್ಸಲಿ ಒಂದು ನೈಟ್ ಹೊಡೆದು ಬಿಡ್ತೀವಿ, ಇಲ್ಲ ಅಂತಲ್ಲ. ಈ 1000 ಕಿಲೋಮೀಟ್ರ್ ನೀವು ಹೊಡಿತಾನೇ ಇರ್ಬೇಕು ಕಂಟಿನ್ಯೂ ಅಂದರೆ ಕಷ್ಟ. ಕಂಟಿನ್ಯೂಗೆ ಆರಾಮಾಗಿ ಬರ್ಬೋದಿತ್ತು ಮಲಿಕೊಂಡು. ಏನಪ್ಪ ಅಂದರೆ ಇವತ್ತು ಶನಿವಾರ, ಇವತ್ತು ಖಾಲಿ ಆಗಲಿಲ್ಲ ಅಂದರೆ ನಾಳೆ ಭಾನುವಾರ ರಜಾ ಫ್ಯಾಕ್ಟ್ರಿ. ಇದು ಶಾಂಪಲ್ ತಗೊಂಡು ರಿಪೋರ್ಟ್ ಬಂದು ಖಾಲಿ ಆಗೋದು ಮಧ್ಯಾಹ್ನ ಮೇಲೆ 3 ಗಂಟೆ 4 ಗಂಟೆ ಮೇಲೆ ಖಾಲಿ ಮಾಡ್ತಾರೆ. ಅದೇ ನಾವು ಲೇಟಾಗಿ ಬಂದುಬಿಟ್ರೆ ಇವತ್ತು ಮುಟ್ಟಲ್ಲ. ತಿರ್ಗಾ ನಾಳೆ ಭಾನುವಾರ ರಜಾ, ಸೋಮವಾರ ಅಂದ್ಕೊಂಡು ಎಲ್ಲ 3 ದಿನ ವೇಸ್ಟ್ ಆಗಿಬಿಡ್ತವೆ. ಹಾಗಾಗಿ ಬರಲೇಬೇಕು ಅಂತೇಳಿ ದಬಾಯಿಸಿ ಹೊಡ್ಕೊಂಬತ್ತಾ ಇರೋದು. ಕಾಪು 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 ಇನ್ನೇನಿದು ಕಾಪು ಆದಮೇಲೆ ಪಡುಬಿದ್ರೆ ಆದಮೇಲೆ ಸೂರತ್ ಕಾಲ್, ನಮ್ಮ ಪೈಕಂಬಾಡಿ. ಇನ್ನೊಂದು 30 ಕಿಲೋಮೀಟ್ರ್ ಹೋಗೋದು ಅಷ್ಟೇ. ಹೋಗೋಣ. ಕಾಪು ಇಲ್ಲೊಂದು ದೇವಸ್ಥಾನ ಕಟ್ಟಿದ್ದಾರೆ, ಮಾತ್ರ ಸಕ್ಕದಾಗಿ ಕಟ್ಟಿದ್ದಾರೆ ಕಾಪು ಅಲ್ಲಿ. ನಾನು ಕಟ್ಟಕ್ಕೆ ಶುರು ಮಾಡಿದಾಗಿಂದ ಚಿಕ್ಕದಾಗಿದ್ದಾಗಿಂದ ನೋಡ್ತಾ ಇದ್ದೀನಿ ದೇವಸ್ಥಾನ. ದೊಡ್ಡದಾಗಿ ಸಕ್ಕದಾಗಿ ಕಟ್ಟಿದ್ದಾರೆ, ತೋರಿಸ್ತೀನಿ ಬರ್ರಿ. ಭಾರಿ ಸೂಪರ್ ಐತೆ. ಮೊನ್ನೆ ಅದನ್ನು ಇದು ಮಾಡೋಕ್ಕೋಸ್ಕರ ಪೂಜೆ ಎಲ್ಲ ಮಾಡಿದ್ರು ಅವತ್ತು. ನೋಡಿದ್ರೆ ಎಷ್ಟು ಗ್ರ್ಯಾಂಡಲ್ಲಿ ಮಾಡ್ತಾರೆ ಅಂದರೆ ಇಲ್ಲಿ. ಇಷ್ಟು ಈ ಕಡೆಯಿಂದ ಕಾಣುತ್ತೋ ಏನೋ ಗೊತ್ತಿಲ್ಲ. ಆ ಕಡೆಯಿಂದ ರೋಡಲ್ಲಿ ಆದರೆ ಪಕ್ಕ ಕಾಣ್ತೈತೆ, ಈ ಕಡೆಯಿಂದ ರೋಡಿಗೆ ಕಾಣುತ್ತ ನೋಡಿದೆ ದೇವಸ್ಥಾನ. ಅದೇ ದೇವಸ್ಥಾನ ನಾನು ನೋಡ್ಬೇಕಾದ್ರೆ ಚಿಕ್ಕದಾಗಿತ್ತು, ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ, ಸಕ್ಕದಾಗಿ ಕಟ್ಟಿದ್ದಾರೆ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಕ್ಲಿಯರಾಗಿ ಕಾಣುತ್ತೆ. ಹೋಗೋಣ. ಕಾಪು ಬಿಟ್ಟಾಯಿತು, ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ. ಟೈಮ್ ವೇಸ್ಟ್ ಆಯ್ತಪ್ಪ. ನನ್ನ ಗಡಿಯಾರಕ್ಕೆ ಫಸ್ಟು ಒಂದು ಸೆಲ್ ಹಾಕ್ಬೇಕು, ಇಲ್ಲಾಂದ್ರೆ ಆಗಲ್ಲ. 6:15, ಇನ್ನೊಂದು ಅರ್ಧ ಗಂಟೆ, 7 ಗಂಟೆ 7 ಕಾಲಾಗಲ್ಲ ಹೋಗ್ಬಿಡ್ತೀವಿ. ಬೈಕಂಬಾಡಿ ಎಂಟ್ರಿ ಆಗಿದ್ದೀನಿ. ಇಲ್ಲೊಂದು ಕಾರ್ ಹೋಗ್ತಿದೆ, ಸ್ವಿಫ್ಟು. ಯಾರೋ ನಮ್ಮ ಸಬ್ಸ್ಕ್ರೈಬರ್ ಇರಬೇಕು. ನಾವು 3-4 ಜನಕ್ಕೆ ಹೋಗಿದ್ರು. ಅಣ್ಣ ಹೇಗಿದ್ರು ಅಣ್ಣ, ಆರಾಮಾಗಿದ್ದೀರ ಅಂತೇಳಿ ಮಾತಾಡ್ಸೋರು. ಅಲ್ಲಿ ಹೋಗ್ತೀನಿ ಅಣ್ಣ ಸ್ವಿಫ್ಟು. ಅಲ್ಲಿ ನಿಲ್ಸಕ್ಕೆ ಹೇಳಿದ್ದೀನಿ. ಅವ್ರೇನೋ ಅರ್ಜೆಂಟಾಗಿ ಟೈಮ್ ಆಯಿತು ಅಂತ ಹೊರಟಿದ್ದಾರೆ. ಪಾಪ ಏನೋ ಅರ್ಜೆಂಟ್ ಆಯ್ತಂತ ಹೋದ್ರು, ಗೊತ್ತಾಗ್ಲಿಲ್ಲ. ಬ್ರದರ್ ನೋಡ್ತಾ ಇದ್ರೆ ಮೆಸೇಜ್ ಹಾಕಿ. ನಾನು ಇಲ್ಲಿ ನಿಲ್ಸೋಣ ಅಂತ ಬಂದೆ. ಹೆಂಗೂ ನಾನು ಇಲ್ಲಿ ಅಲ್ಲೋಡಿ ಒಳಗೆ ಹೋಗ್ಬೇಕಲ್ಲ, ಇಲ್ಲಿ ನಿಲ್ಲಿಸಿ. ಇಲ್ಲಿ ನಮ್ಮದು ಟೀ ಅಂಗಡಿ ಇಲ್ಲಿ ಐತಲ್ಲ, ನಮ್ಮ ಪೆಟ್ರೋಲ್ ಬಂಕ ಟೀ ಅಂಗಡಿ ಟೀ ಕುಡಿಯೋಣ ಅಂದ್ಕೊಂಡೆ. ನೀವೇನೋ ಅರ್ಜೆಂಟ್ ಐತಂತ ಹೋದ್ರಿ, ಟೈಮ್ ಅಂತ ಕೈ ತರಿಸ್ಕೊಂಡು. ತುಂಬ ಟ್ಯಾಂಕ್ಸ್ ಕಣ್ಣಿಡಿದು ಮಾತಾಡ್ಸಿದ್ದಕ್ಕೆ, ಕೂಗಿದ್ದಕ್ಕೆ. ಹಂಗೂ ಹಿಂಗೂ ಫೈನಲಾಗಿ 7 ಗಂಟೆಗೆ ಬೈಕಂಬಾಡಿ ರೀಚ್ ಆದ್ವಿಯಪ್ಪ ನಾವು. ಅಣೆಯ ಇಲ್ಲಿಂದ ಇನ್ನೊಂದು 2 ಕಿಲೋಮೀಟ್ರ್ ಹೋಗ್ಬೇಕು. ತೂಕ ಮಾಡಿಸ್ಕೊಂಡು ಹೋಗ್ಬೇಕು, ಹಂಗೆ ಹೋಗಂಗಿಲ್ಲ ಡೈರೆಕ್ಟು. ಬ್ರದರ್ ವಿಡಿಯೋ ನೋಡ್ತಿದ್ರೆ ಮರೀದೆ ಮೆಸೇಜ್ ಹಾಕಿ, ನಾನೇ ಅಂತ ರಿಪ್ಲೈ ಕೊಡ್ತೀನಿ ಪ್ರತಿಯೊಬ್ರಿಗೂ. ಟೈಮ್ ಬೇರೆ ಆಗೋಗ್ಬಿಟ್ರು, ಲೇಟ್ ಆಗ್ಬಿಡ್ತು. ಸಿಕ್ಕಾಬಟ್ಟೆ ಹೊಡ್ಕೊಂಬತ್ತಾ ಇದೆ ಗಾಡಿನ. ಅದೇ ಟೈಮಿಗೆ ಬಂದು ಸಿಕ್ಕಿರೋರು. ಇನ್ನೆಲ್ಲಾಗಿ ಎಂಟ್ರಿ ಮಾಡಿದ್ದೆಲ್ಲ ಆಯಿತು. ಇಲ್ಲಿ ಬಂದರೆ 4 ಗಾಡಿ ನನಗಿಂತ ಮುಂದೆ ಇದೆ. ಅಲ್ಲೇ ಅನ್ಲೋಡಿಂಗ್ ಪಾಯಿಂಟು ನೋಡಿ. ಈ ಗಾಡಿ ನನ್ನಿಂದ 2 ಗಾಡಿ ಇದೆ. ಅವರು ತೂಕ ಮಾಡಿಸ್ಕೊಂಬರಕ್ಕೆ ನಾನು ಡೈರೆಕ್ಟ್ ತೂಕ ಮಾಡ್ಕೊಂಡೆ ಬಂದುಬಿಟ್ಟೆ. ಅವ್ರು ಹಂಗೆ ಬಂದಿದ್ದರು. ಇವಾಗ ಹೋಗಿ ತೂಕ ಮಾಡ್ಕೊಂಬರ್ಬೇಕಾದ್ರೆ ಅವ್ರು ನನ್ನ ಹಿಂದೆ ಉಳ್ಕೊಂಡ್ರು. ಈಗ 5ನೇ ಗಾಡಿ ನಂದು. ಎಲ್ಲ ಹೈದ್ರಾಬಾದು, ಅಲ್ಲಿಂದನೇ ಶಂಷಾಬಾದಿಂದನೇ ಬಂದಿರೋ ಗಾಡಿಗಳು. ನಮ್ಮ ಎಷ್ಟೊತ್ತಿಗೆ ಖಾಲಿ ಮಾಡಿಕೊಡ್ತಾರೆ ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಖಾಲಿ ಮಾಡಿಕೊಟ್ಬಿಟ್ರೆ ಸಾಕು. ಯಾಕಂದರೆ ನಾಳೆ ರಜೆ ಇರೋದ್ರಿಂದ ಟೆನ್ಷನ್ನು. ಇವತ್ತಿನ ಡೇಟ್ ಖಾಲಿ ಮಾಡಿಕೊಟ್ಬಿಟ್ರೆ ಸಾಕಪ್ಪ. ಎಲ್ಲ 16 ವೀಲ್ ಬಂದವೆ, ನಮ್ಮದೊಂದು 14 ವೀಲು. ಸದ್ಯಕ್ಕೆ ಇವಾಗ ಟೊಮಾಟೊ ತಗೊಬಂದಿದ್ದೀನಿ. ಚಿತ್ರಾನ್ನ ಗೊಜ್ಜು ಮಾಡ್ಕೊಂಬಿಟ್ಟು ಚಿತ್ರಾನ್ನ ಮಾಡ್ಕೊಂಡು ತಿಂದು
ಮರಿಕಳ ಇದು ಯಾವ್ದು ಕಿತ್ತೋಗೈತೆ ನೋಡಪ್ಪ. ಅದು ಎಷ್ಟು ಕಿತ್ತೋಗ್ಬಿಡ್ತಿದೆ ಅದು, ಬಾಳ್ಕೆನೇ ಗೊತ್ತಾಯಿಲ್ಲ. ತಾರ್ಪಲ್ ಬೇರೆ ಮಡಚ್ಬೇಕು ಇವಾಗ. ಮಳೆ ಇತ್ತಂತ ತಾರ್ಪಲ್ ಹಾಕೊ ಬಂದೆ. ಇಲ್ಲಿ ನೋಡ್ರೆ ಮಳೆನೇ ಇಲ್ಲ.